ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ ನಾವು ಆರಾಮದಿ ನೋಡ್ರಿ. ಬರ್ರಿ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಹಾಗೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನಾನು ಹಾಕೋ ವಿಡಿಯೋಗಳು ಎಲ್ಲ ಬಂದು ಜಲ್ದಿ ನಿಮ್ಗೆ ತಲುಪ್ತಾವು. ಇದು 2 ದಿನದ ವಿಡಿಯೋ ಐತಿ, ಅಂದರೆ ಒಂದು 3 ದಿನದ ಹಿಂದಿದ್ದು. ಆವಾಗಲೇ ಅಪ್ಲೋಡ್ ಮಾಡಬೇಕಾಗಿತ್ತು, ಅದರ ಕಾರಣಾಂತರಗಳಿಂದ ಆಗಲಿಲ್ಲ. ನನಗೆ ಕೆಲಸ ಭಾಳ ಇತ್ತು. ಹಾಗಾಗಿ ಹುಡುಗರಿಗೆಲ್ಲ ಸಾಲಿ ಕಳಿಸಿ ಎಲ್ಲ ಕೆಲಸ ಮುಗಿಸಿ ನಾನು ಒಂದು ಸ್ವಲ್ಪ ಊಟ ಅದು ಮಾಡಿ ಬುಕ್ ಬರೆಯಕತ್ತೀನಿ. ಯಾಕಂದ್ರೆ ನಾನು ಇದು ಬುಕ್ಕನ್ನು ಕಂಪ್ಲೀಟ್ ಆಗಿಬಾರ್ದು, ಇನ್ನೊಬ್ರು ಆಶಾಗ ಕೊಡೋದೈತಿ. ಅದಕ್ಕಾಗಿ ನಾನು ಹೆಂಗೂ ಹೊಂಟೀನಿ ಆ ಕಡೆ. ಅದಕ್ಕೆ ಅವರಿಗೆ ಕೊಟ್ಟರಾಯ್ತು, ನಾನು ಬರ್ಕೊಂಡತ್ತೇಳಿ. ಇನ್ನೂ ಸ್ವಲ್ಪ ಟೈಮ್ ಇತ್ತು, ಅದಕ್ಕೆ ಬರ್ಕೊಂಡು ಕೂತೀನಿ ನೋಡ್ರಿ. ಈಗ ಡ್ಯೂಟಿಗೆ ಹೋಗಬೇಕು. ಇದು ಬರೆದಿಟ್ಟು ಇದೊಂದು ಬುಕ್ ತೊಗೊಂಡ್ಕಂದ್ರೆ ಹೋಗಿಬಿಡ್ತೀನಿ ಕೆಲಸದ ಮ್ಯಾಗ. ಎಷ್ಟು ದಿನ ಆಯಿತು ನಾನು ಡೈಲಿ ಬ್ಲಾಗ್ ಹಾಕೋಕ್ಕೆ ಆಗವಲ್ತು. ಕೆಲಸದಾಗ ಭಾಳ ಬ್ಯುಸಿ ಆಗಿಬಿಟ್ಟಿನಿ. ವಿಡಿಯೋ ಮಾಡಿದ್ರೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಆಗವಲ್ತು, ಟೈಮೇ ಸಿಗಲ್ಲಾಗೈತಿ. ಹಾಗಾಗಿ ನಾನು ಹಾಕಕ್ಕೆ ಹೋಗಿಲ್ಲ. ಅವಾಗವಾಗ ವಾರಕ್ಕೊಂದು ಸಾರಿ ಅಥವಾ ಒಂದು 4-5 ದಿನಕ್ಕೊಂದು ಸಾರಿ ಅದು ಹಿಂಗೆ ಹಾಕಕತ್ತೀನಿ. ಕಂಟಿನ್ಯೂ ಆಗಿ ಹಾಕ್ಬೇಕು ಅಂದ್ಕೊಂಡಿನಿ, ಆದ್ರೆ ಆಗವಲ್ಲಾಗೈತಿ. ನೋಡಮ್ರಿ, ಇನ್ನು ಮುಂದೆ ಹಾಕಬೇಕು ಅಂತ ಅಂದ್ಕೊಂಡಿನಿ. ಆಗ್ತೈತೆ ಎಲ್ಲ ಗೊತ್ತಿಲ್ಲ. ಆದರೂ ವಿಡಿಯೋನ ನೀವು ದಯವಿಟ್ಟು ಸ್ಕಿಪ್ ಮಾಡಲಾರ್ದು ನೋಡಿರಿ. ನಾನು ವಿಡಿಯೋ ಹಾಕೋದೇ ಅಪರೂಪ, ಅದರಲ್ಲಿ ಲೈವ್ನಲ್ಲಿ ಅಂತೂ ಯಾವಾಗಲೂ ಇರ್ತೀನಿ. ಕೆಲವೊಂದು ಸಾರಿ ಆ ಲೈವ್ ವಿಡಿಯೋನೂ ಆಗಂಗಿಲ್ಲ, ಟೈಮ್ ಇರಲಾರ ಬಟ್ಟಕ್ಕೆ. ಶಾರ್ಟ್ ವಿಡಿಯೋನು ಈಗ ಕಡಿಮೆ ಮಾಡಿಬಿಟ್ಟಿನಿ ಹಾಕೋದು. ಇಂಡಿಗೆ ಹೋಗೋದಿತ್ತು, ಹಾಗಾಗಿ ಇಂಡಿಗೆ ಹೋಗ್ಬೇಕಂತ ರೆಡಿ ಆಗಿದೆ. ಅಷ್ಟೊತ್ತಿಗೆ ನಮ್ಮ ಮೇಡಮ್ ಅವ್ರು ಫೋನ್ ಹಚ್ಚಿ ಆ ಕಡೆ ಊರಿಗೆ ಬಾ ಅಂತ ಹೇಳಿದ್ರೆ, ಈಗ ನಮ್ಮ ಊರಿಂದ ಆಚೆ ಕಡೆ ಊರಿಗೆ ನಡ್ಕೊತ ಹೊಂಟೀನಿ. ಅಂದ್ರೆ ಅಲ್ಲಿ ಒಂದು ಸ್ವಲ್ಪ ಕೆಲಸ ಐತೆ, ಅದ್ರ ಕೆಲಸ ಮುಗಿಸ್ಕೊಂಡು ಹೊಳ್ಳಿ ಇಂಡಿಗೆ ಹೋಗಮ್ಮ. ನಾನು ಇಂಡಿಗೆ ಹೋಗೋಕೆ ಅಂದೀನಿ, ನನ್ನ ಜೊತೆನೇ ಬರಾಕತ್ತಿ ಬಾ ಅಂತಂದು ಸಲುವಾಗಿ. ಮತ್ತು ಈಗ ಇಂಡಿಗೆ ಆಮೇಲೆ ಹೋದ್ರೆ ಐತಂತೇಳಿ ಈಗ ಆಚೆ ಕಡೆ ಊರಿಗೆ ಹೊಂಟೀನಿ ನೋಡ್ರಿ ನಡ್ಕೋತ. ಅಬಿಗೆ ಅವ್ರ ಮನ್ಯಾಗ ಬಿಟ್ಟು ಬಂದಿನಿ. ಅಂದರೆ ಆಯಿ ತೊಗೊಂಡು ಹೋಗ್ಯಾರ, ಹೊಲಕ್ಕೆ ಹೋಗ್ಯಾರ ಅವರು. ಆವಾಗಲೇ ವಿಡಿಯೋದಲ್ಲಿ ನೋಡಿದ್ರಲ್ಲ, ಅದು ಹೊಲಕ್ಕೆ ಹೊಂಟಿದ್ದಾವ. ನಾನು ಮತ್ತು ನಡ್ಕೋತ ಹೊಂಟೀನಿ ಒಬ್ಬರೇ. ರೈಸ್ ಹೊಲಕ್ಕೆ ಒಲ್ಲ ಅನ್ನಿಸ್ತೈತಿ. ಒಟ್ಟು ಧೂಳು ರೋಡ್ ಮ್ಯಾಗಿಂದಲ್ಲ ಮಾರಿ ಮ್ಯಾಗೆ ಬಂದು ಬೀಳ್ತದೆ ಹೊಲಸ. ಬೂದಿ ಅದಂಗೆ ತುಮ್ಮಣ್ಣೆ ಅದ. ಎಷ್ಟು ರೋಡ್ ರಿಪೇರಿ ಮಾಡಿದ್ರು ಮುಂದಿನ ಮಂದಿನೇ ಕಾಣಿಸಲ್ಲ, ಅಂಥ ಪರಿ ಧೂಳು ಬರತ್ತದ. ಬಾಣತಿ ಏನು ಮಾಡತ್ತಳ್ರಿ? ಊಟ ಅದು ಮಾಡ್ಯಾರಿ? ಕೂಸು ಆರಾಮದ್ರಿ? ಮನೆ ಭೇಟಿ ಮಾಡಿ ಒಂದು ಮಗುವಿಂದು ತೂಕ ಮಾಡೋದಿತ್ತು ರೀ. ಹೆಂಗೂ ಮೇಡಮ್ ಅವ್ರು ಇನ್ನೂ ಬಂದಿರಲಿಲ್ಲ, ಲೇಟ್ ಆಯಿತು ಅಂತಂದರು, ಇನ್ನೂ ಬಸ್ ಸಿಕ್ಕಿಲ್ಲ ಅಂತಂದರು. ಹಾಗಾಗಿ ಅಷ್ಟೊತ್ತನ ಮತ್ತು ಬಾಣಂತಿ ಭೇಟಿ ಕೊಟ್ಟು ಮಗುವಿಂದು ಒಂದು ಸ್ವಲ್ಪ ತೂಕ ಇಂಪ್ರೂವ್ ಆಗ್ಲಿಕ್ಕೆ ಏನೇನು ಆರೋಗ್ಯ ಮಾಹಿತಿ ಹೇಳೋದೈತಿ ಅದು ಹೇಳಿದೆ. ಅಷ್ಟೊತ್ತಿಗೆ ನಂದು ಫೋನ್ ಬಂತು. ನಂದು ಆಲ್ರೆಡಿ ಮುಗ್ದಿತ್ತು, ಅದ್ರ ಸಲುವಾಗಿ ಒಂದು ಅಕೌಂಟ್ ತೆಗ್ಸೋಕೆ ಎಲ್ಲ ಅರ್ಜಿ ಕೊಟ್ಟಿದ್ದೆ. ಇನ್ನೊಂದೆರಡು ಸಹಿ ಮಿಸ್ ಆಗ್ಯಾವ ಅಂತ ಹೇಳಿದ್ರು. ಹಾಗಾಗಿ ಹೆಂಗೂ ಇಲ್ಲೇ ಇದನ್ನು ಚಲೋ ಐತೈತೆ, ಸಹಿ ಅದೆಲ್ಲ ಮಾಡಿಸಿ ಸಾಲಿ ಮಕ್ಕಳಿಗೆ ಅಲ್ಬೆಂಡಜೋಲ್ ಗುಳಿಗೆ ಕೊಡೋ ಸಲುವಾಗಿ ಬಂದಿದ್ದು ನೋಡ್ರಿ. ಆದರೂ ಸಾಲಿಗೆ ಹೋದೆವು ಅಂದ್ರೆ ಒಟ್ಟು ಮಕ್ಳು ಗಾಬರಿ ಆಗಿಬಿಡ್ತಾರೆ, ಇವ್ರು ಯಾಕರೆ ಬರ್ತಾರೆ ನಮ್ಮ ಸಾಲಿಗೆ ಅಂತೇಳಿ. ಯಾಕಂದ್ರೆ ಗುಳಿಗೆ ಕೊಡಕ್ಕೆ ಹೋಗಿರ್ತೀವಿ, ಇಲ್ಲ ಇಂಜೆಕ್ಷನ್ ಮಾಡಕ್ಕೆ ಹೋಗಿರ್ತೀವಿ. ಎಲ್ಲಿ ಇಂಜೆಕ್ಷನ್ ಮಾಡೋ ಸಲುವಾಗಿನೇ ಬಂದಾರೇನು ಅಂತೇಳಿ ಒಂಥರ ಮುಖ ನೋಡ್ಬೇಕು ಅವ್ರ ಮುಖದಲ್ಲಿ. ಗಾಬರಿ ಎಷ್ಟು ಕಾಣಿಸಕತ್ತೈತಿ. ಗುಳಿಗೆ ನುಂಗಂಗಿಲ್ಲ ಅಂತಾರೆ ಹುಡುಗರು, ಆದರೂ ಏನು ಮಾಡೋದ್ರಿ, ಅದು ಚೀಪದಿರ್ತೈತಿ, ನುಂಗೋದೇನು ಇರಂಗಿಲ್ಲ, ರುಚಿ ಇರ್ತದೆ, ಕೈನೂ ಇರಂಗಿಲ್ಲ. ಪ್ರತಿ 6 ತಿಂಗಳಿಗೊಮ್ಮೆ ಗೌರ್ಮೆಂಟಿಂದ ಫ್ರೀಯಾಗಿ ಸಪ್ಲೈ ಮಾಡ್ತಾರೆ. ಜಂತುಗಳು ಏನಾದರೂ ಹೊಟ್ಟೆಗಿದ್ದು ಅಂದರೆ ಸಾಯ್ತಾವೆ, ಮತ್ತು ಮಗುನ ಬೆಳವಣಿಗೆ ಕುಂಠಿತ ಮಾಡಿಬಿಡ್ತಾವ್ರಿ. ಹೊಟ್ಟೆಗೆ ಏನಾದ್ರು ಇದ್ದಂದ್ರೆ ನಾವು ಸೇವಿಸಿದ ಆಹಾರ ಯಾವುದು ನಮ್ಮ ದೇಹಕ್ಕೆ ಉಪಯೋಗ ಆಗಂಗಿಲ್ಲ, ಎಲ್ಲ ಅವೇ ತಿಂದು ಹಾಕಿಬಿಡ್ತಾವೆ. ಮತ್ತು ಮಕ್ಕಳಿಗೆ ಬೆಳವಣಿಗೆ ಎಲ್ಲಿದ್ದು ಬರ್ಬೇಕು ರೀ. ಹಾಗಾಗಿ ಎಲ್ಲ ಶಾಲ್ಯಾಗ ಕನ್ನಡ ಶಾಲೆ, ಹೈಸ್ಕೂಲ್ ಶಾಲೆ, ಆಮೇಲೆ ಕೋಚಿಂಗ್ ಶಾಲೆ ಎಲ್ಲ ಬಂದ್ವಿ. ಮುಗಿಸ್ಕೊಂಡು ಮತ್ತೆ ಹೊಳ್ಳಿ ನಮ್ಮ ಊರಿಗೆ ಮರ್ದಿವ್ಸ ಹೋಗಿ ನಾವೇ ಹೋಗಿ ಚೀಪಿಸ್ಬೇಕು. ಮೊದಲೇ ನಮ್ಮ ಊರಾಗ ಹೋಗೋದಿತ್ತು, ಆಮೇಲೆ ಮರ್ದಿವ್ಸ ಹೋಗಿ ನಾವು ಚೀಪಿಸ್ ಬಂದ್ವಿ. ಅಷ್ಟೊತ್ತ ನಾವು ಒಂದು ಆಟೋ ಬಂತು, ಹೊಳ್ಳಿ ಉಲ್ಟಾ ಆಮೇಲೆ ಬಂದ್ವಿ. ನಮ್ಮ ಊರಾಗ ಕೊಟ್ಟಿರಲಿಲ್ಲ, ನಡ್ಕೋತ ಬರಬೇಕಾಗಿ ನಮ್ಮ ಊರಾಗ ಅಷ್ಟು ಕೊಟ್ಟೋದ್ರೊತ್ತಿಗೆ ಒಂದು ಆಟೋ ಹೊಳ್ಳಿ ವಾಪಸ್ ಆಟೋದಿಂದ ಬಂದ್ವಿ. ನಡ್ಕೋತ ಬರೋದಿತ್ತು, ಅದು ಅಷ್ಟೊತ್ತಿಗೆ ಆಟೋ ಸಿಕ್ತು, ಚಲೋನೇ ಆಯಿತು. ಆಚೆ ಕಡೆಯಿಂದ ಈಚೆ ಕಡೆ ನಮ್ಮ ಊರಿಗೆ ಬರ್ಲಿಕ್ಕೆ 200 ರೂಪಾಯಿ ಕೇಳಿದ್ರು. ಆದರೆ ಯಾಕೆ ಇರ್ಲಾಕ್ರಿ, ನಡ್ಕೋತ ಹೋಗೊಂಬರ್ರಿ ಅಂತೇಳಿ ನಾವು ಬಂದಿದ್ರೆ ಅದ್ರಾಗೆ ಒಂದು ಆಟೋನೇ ಬಂತು. ಮತ್ತು ನಮ್ಮೂರನ್ನ ಕನ್ನಡ ಶಾಲೆಗೆ ಮತ್ತು ನಮ್ಮೂರನ್ನು ಅಂಗನವಾಡಿ ಶಾಲೆಗೆಲ್ಲ ಕೊಟ್ವಿ. ಮತ್ತು ಮರುದಿವ್ಸ ಬಂದು ಇದು ಎಲ್ಲ ಮಕ್ಕಳಿಗೂ ನಾವೇ ಚೀಪ್ಸೋದಿರ್ತೈತಿ. ಶಾಲೆ ಬಿಟ್ಟು ಹೊರಗುಳಿದ ಮಕ್ಳು ಏನಿರ್ತಲ್ಲ ಆ ಮಕ್ಳಿಗೂ ನಾವೇ ಹೋಗಿ ಚೀಪ್ಸಿ ಬರೋದಿರ್ತದೆ, ಮನೆಗೆ ಹೋಗಿ. ಊರಲ್ಲಿರೋ ನಾನು ಡ್ಯೂಟಿ ಮುಗಿಸ್ಕೊಂಡು ಮತ್ತು ನಾನು ಬಸ್ಸಿಗೆ ಬಂದು ಇಂಡಿ ತಲುಪಬೇಕಾದ 2 ಗಂಟೆ ಆಯ್ತು ನೋಡ್ರಿ. ಅಷ್ಟೊತ್ತನ ಮತ್ತು ಅವರು 1 ಗಂಟೆಗೆ ಊಟಕ್ಕೆ ಹೋಗಿಬಿಟ್ಟಿರ್ತಾರೆ. ಇರ್ಲೋ ಅನ್ಕೊತ ಬರಾಕತ್ತಿದ್ದೆ ನಾನು. ಅಷ್ಟೊತ್ತನ ಒಂದು ಇದ್ರೆ ಅಂದ್ರೆ ಜಲ್ದಿ ಹೋಗೋಕ್ಕಾಗ್ತಿತ್ತು, ಆದ್ರೆ ಊಟಕ್ಕೆ ಅದು ಹೋಗಿಬಿಟ್ಟಿದ್ರು.
ಮತ್ತು ಅವ್ರು ಬರೋತನ ಎಷ್ಟೋ ತನಕ ಕಾಯ್ದೆ ಯಾರೂ ಇರಲಿಲ್ಲ. ಎಲ್ಲರೂ ಊಟಕ್ಕೆ ಹೋಗಿಬಿಟ್ಟಿದ್ರು. ಇಲ್ಲಿ ಹೊರಗೂ ಪೇಷಂಟ್ಗಳು ಯಾರೂ ಇಲ್ಲ. ಊಟಕ್ಕೆ ಹೋಗ್ಯಾರಂತ ಯಾರೂ ಬಂದಿರಲಿಲ್ಲ. ಯಾಕೆ ಊಟ ಟೈಮ್ ಆಗಿತ್ತಲ್ಲ, ಹಾಗಾಗಿ ಲೇಟ್ ಮಾಡಿ ಬರ್ತಾರೆ ಪೇಷಂಟ್ಗಳು. ಮುಂಜಾನೆಲ್ಲ ತೋರಿಸ್ಕೊಂಡು ಹೋಗಿರ್ತಾರೆ. ನಂದು ಇಲ್ಲಿ ಸರ್ಕಾರದಿಂದ ಕೆಲಸ ಮುಗಿತ್ರಿ. ಹೊಳ್ಳಿ ಮತ್ತು ಬಸ್ ಹೋಗಾಗ ಮಿಸ್ ಆಗಬಾರ್ದಲ್ಲ, ಇಲ್ಲಾಂದ್ರೆ ಮತ್ತೆ ಲೇಟ್ ಆಗ್ತೈತಿ. ನನ್ನ ಮಕ್ಕಳು ಬಂದು ಸಾಲಿಗೆ ಹೋಗಿರ್ತಾರೆ, ಹೊರಗೆ ಬಂದು ಕುಂದಿರ್ತಾರೆ ಅಂಥೇಳಿ ಅವಸರ ಮಾಡ್ಕೊತ ಮತ್ತು ಓಡಿ ಬಸ್ ಸ್ಟ್ಯಾಂಡ್ಗೆ ಬಂದೆ ನೋಡ್ರಿ. ಬರೋದ್ರಾಗೆ ಒಂದೊಂದು ಬಸ್ ಇಲ್ಲ ನಮ್ಮ ಊರಿಗೆ ಹೋಗಾವು, ಎಲ್ಲ ಬೇರೆ ಬೇರೆ ಕಡೆ ಹೋಗಾವೆ ಅದಾವು. ಮತ್ತು ಇಲ್ಲಿ ಒಂದು ತಾಸು ಕಾಯೋದಾಯ್ತು ನನಗೆ ಬಂದು. ಅಷ್ಟೊತ್ತನ ಮತ್ತು ಇನ್ನೊಂದು ಬಸ್ ಬಂತು. ಎಲ್ಲಿ ಹೋಗೋಕ್ಕೆ ಜಾಗನೂ ಇಲ್ಲ, ಏರ್ಲಿಕ್ಕೆ ಜಾಗ ಇಲ್ಲ. ಅಂಥ ಬರೀ ಜಗಳ, ಅಂಥ ಬರೀ ಹೊಡೆದಾಟ, ಭಾಳ ಗದ್ದಲ ಅಂದ್ರೆ ಗದ್ದಲಾಗಿಬಿಡ್ತು ಏರೋದ್ರಾಗೆ. ಶಿವ ಮನೆಗೆ ಬಂದು ಮುಟ್ಟಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮತ್ತು ಮರುದಿವ್ಸದಿಂದ ವಿಡಿಯೋ ಕಂಟಿನ್ಯೂ ಮಾಡಿದೆ ನೋಡ್ರಿ. ಈಗ ಗುಳಿಗೆಯನ್ನು ಕೊಟ್ಟು ಬಂದಿದ್ವಲ್ಲ, ಆ ಮಾತ್ರೆನ ಚಿಪ್ಸ್ ಸಲುವಾಗಿ ಹೊಳ್ಳಿ ವಾಪಸ್ ಶಾಲೆಗಳಿಗೆ ಹೊಂಟೀವಿ ನಾವೀಗ. ಅಲ್ಲಿ ಉಸುಕ್ ತಂದು ಹಾಕಿವಿ. ನಮ್ಮ ಬೆಕ್ಕಗಳು ನೋಡ್ರಿ ಹೆಂಗೆ ಆಟ ಆಡಕತ್ತಾವು. ಎಲ್ಲ ಉಸುಕ್ಕೆಲ್ಲ ಹೊಲ್ಸು ಮಾಡಿಬಿಟ್ಟವು. ಅದರಲ್ಲಿ ನಮ್ಮ ಅಭಿನೂ ಹೋಗಿ ಆಟ ಆಡ್ಬಿಡ್ತಾನೆ. ಒಟ್ಟು ಜರ್ಸಿ ಆ ಉಸುಕ್ಕೆಲ್ಲ ಖಾಲಿ ಮಾಡಿಬಿಡ್ತಾರೆ. ಇನ್ನು ಅಷ್ಟು ಆಟ ಆಡ್ತಾರೆ ಉಸುಕ್ನಾಗ. ಕಣ್ಣಾಗ ಬೀಳ್ತದೆ, ಕಿವ್ಯಾಗ ಬೀಳ್ತಂದ್ರೆ ಒಟ್ಟ ಕೇಳಂಗಿಲ್ಲ. ನಮ್ಮ ಬೆಕ್ಕಗಳು ಅಲ್ಲಿ ಆಟ ಆಡಕತ್ತಾವ ನೋಡ್ರಿ, ಎರಡು ಕೂಡಿ. ಶಾಲಾ ಮಕ್ಕಳಿಗೆಲ್ಲ ಜಂತುಹುಳು ನಿವಾರಣೆ ಮಾತ್ರೆನ ಚೀಪಿಸಿ ಅಂಗನವಾಡಿ ಭೇಟಿ ಕೊಟ್ಟು ಅಲ್ಲಿದ್ನೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಈಚೆ ಕಡೆ ನಾಲ್ಕು ಬಂದೇವಿ. ಇಲ್ಲಿ ಕನ್ನಡ ಶಾಲ್ಯಾಗ ಹುಡುಗರದು ಊಟ ಅದೆಲ್ಲ ಆಗಿತ್ತು ರೀ. ಶಾಲ್ಕೆಗೆ ಸರ್ ಕುಂದ್ರಸ್ಯಾರ. ಅವ್ರಿಗೂ ಜಂತುಹುಳು ನಿವಾರಣೆ ಕೊಟ್ಟು ಅವ್ರಿಗೆ ಚೀಪಿಸಿ ಮತ್ತು ಹೈಸ್ಕೂಲ್ ಶಾಲೆಗೆ ಬಂದ್ವಿ. ಅಷ್ಟೊತ್ತಿಗೆ ಇಲ್ಲಿ ಏನು ಫಂಕ್ಷನ್ ಇತ್ತು, ಏನು ಕಾರ್ಯಕ್ರಮ ಇತ್ತು ಗೊತ್ತಿಲ್ಲ. ಅದರ ಮಸ್ತಿನಾಗೆ ಹುಡುಗರು ಹೆಣ್ಣು ಕೋಚಿಂಗ್ ಶಾಲೆದೆಲ್ಲ ಮುಗಿಸ್ತಾರೆ. ಮತ್ತು ಹೈಸ್ಕೂಲ್ ಶಾಲೆಗೆ ಬಂದ್ವಿ. ಹೈಸ್ಕೂಲ್ ಶಾಲೆ ನೋಡ್ರಿ ಎಷ್ಟು ಚಂದ. ನಾವು ಇಷ್ಟು ಚಂದ ಎಂದು ತೆಗಿಲಿಲ್ಲ ರಂಗೋಲಿ. ಅದನ್ನ ನಾವು ಶಾಲೆಗೆ ಹೋಗಿ ಕರೆ ಒಂದಿನ ಅಲ್ಲಿ ರಂಗೋಲಿ ತೆಗಿಯಕ್ಕೆ ತೆಗಿನೂ ಇಲ್ಲ. ಆಮೇಲೆ ಈ ಕಡೆ ನಳ ಐತಿ, ಅಲ್ಲಿ ಗುಡ್ಡ ಐತಿ. ಸೇವ್ ಟ್ರೀಸ್ ಟ್ರೀ ಬರ್ದಾರ, ಟ್ರೀ ಅರ್ಥನೋ ಬರ್ದಾರ. ಭೂಮಿದು ಸೇವ್ ದ ಟ್ರೀ, ಸಾರಿ ಸೇವ್ ದ ಮಂಡಲದೆಲ್ಲ ತೆಗ್ದಾರ. ಆಮೇಲೆ ಜೀವಕೋಶ, ಸಸ್ಯ ಜೀವಕೋಶ ಅದನ್ನ ತೆಗ್ದಾರ. ಸಸ್ಯ ಜೀವಕೋಶ ಎಲ್ಲರೂ ಭಾರಿ ಚಂದ ತೆಗ್ದಾರ. ಅದ್ರಾಗ ಅಲ್ಲಿ ವೈಟ್ ಕಲರ್ದು ಇತ್ತಲ್ಲ, ಅದು ಭಾಳ ಚಂದ ಅನಿಸ್ತು ನನಗೆ. ಒಂದು ಇಬ್ಬಿಬ್ರು ಮೂರು ಜನ ಶೇರ್ ತೆಗ್ದಾರ ಅನ್ನಿಸ್ತೈತಿ. ಚಂದ ತೆಗ್ದಾರ ರಂಗೋಲಿ ಮಾತ್ರ. ಆದ್ರೆ ನಮಗೇನು ಒಂದಿನ ಇಂಥ ರಂಗೋಲಿ ತೆಗಿಯಕ್ಕೆ ಬರಲೇ ಇಲ್ಲ. ನಮ್ಗೆ ಈ ಥರ ಎಲ್ಲ ಇರಲಿಲ್ಲ. ಆದ್ರೆ ಮಸ್ತ್ ತೆಗ್ದಾರ್ರಿ. ನನಗೆ ಈ ವೈಟ್ ಕಲರ್ದೇನು ಐತಲ್ಲ, ಈ ರಂಗೋಲಿ ಭಾಳ ಇಷ್ಟ ಆಯಿತು. ನೀರಿಂದು, ಆಮೇಲೆ ಇಲ್ಲಿ ಫ್ಯಾಕ್ಟ್ರಿ ಏನೋ ಐತಿ, ಆಮೇಲೆ ಅಲ್ಲಿ ಮ್ಯಾಗ ಗಿಡ ಕಡ್ದಿದ್ದು ಆ ಚಿತ್ರ ಅದ. ಅಲ್ಲಿ ಭೂಮಂಡಲದ ಚಿತ್ರ ಐತಿ. ಚಂದ ತೆಗ್ದಾರ. ಅದ್ರ ಭಾರಿ ಮಸ್ತ್ ಆಗೈತಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ವಾರದಾಗ ಸಿಗ್ತೀನಿ. ನಮಸ್ಕಾರ.